ನನ್ನ ಫಸ್ಟ್ ರೈಡು ಕೇರಳಾಗಿತ್ತು ಆ್ಯಂಡ್ ಇವಾಗ ಆಕ್ಸಿಡೆಂಟ್ ಆಗಿ ರಿಕವರಿ ಆದಮೇಲೆ ಫಸ್ಟ್ ರೈಡ್ ಕೇರಳಾಗೆ. ಮನೇಲಿ ಹೆಸರೇ ಇಟ್ಟಿಲ್ದಿರುವಂಥ ಮಹಾನ್ ಭಾವರು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ. ಹಾಯ್ ಗಾಯ್ಸ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತಿಂದ ಹೊಸ DJ ಕ್ಯಾಮ್ರಲ್ಲಿ ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನಿಂದ ಸ್ವಾತಿ ಪಯಣ ವಿತ್ ಸ್ವಾತಿ ಇಸ್ ಬ್ಯಾಕ್ ಟು ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ಶಾರ್ಟ್ ರೈಡ್ ಹೋಗ್ತಾ ಇರೋದನ್ನ ನೋಡಿದ್ರಿ. ಇನ್ನು ಮುಂದೆ ಲಾಂಗ್ ರೈಡ್ಸ್ ಭಜನೆಗಳು ಶುರು ಆಗ್ತಾಯಿದೆ ನಮ್ಮದು. ಎಸ್, ಇವತ್ತು ನನ್ನ ಫಸ್ಟ್ ರೈಡ್, ಆ್ಯಕ್ಚುಲಿ ಲಾಂಗೆಸ್ಟ್ ರೈಡ್ ಇವತ್ತಿಂದ ಶುರುವಾಗ್ತಾಯಿದೆ. ಲಾಂಗ್ ರೈಡ್ ಇವತ್ತಿಂದ ಶುರು ನಂದು. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ, ಯಾರ ಜೊತೆಗೆ ಹೋಗ್ತಾ ಇದ್ದೀನಿ ಎಲ್ಲ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಅ ಮಾನ್ಸೂನ್ ರೈಡ್. ಮಾನ್ಸೂನ್ ಫಸ್ಟು ನಮ್ಮ ಭೀಮನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫುಲ್ಲು. ಪ್ಲ್ಯಾನು ಇನ್ನೂ ಕರೆಕ್ಟಾಗಿ ಆ್ಯಕ್ಚುಲಿ ಪ್ಲ್ಯಾನ್ ಅಂತ ಆಗೇ ಇಲ್ಲ ನಮ್ಮದು. ನಾನು ಹೇಳ್ತೀನಿ ಏನಾಯಿತು ಅಂತ. ಸೊ ಮೈ ಭೀಮ ಇಸ್ ಆಲ್ ಸೆಟ್ಸ್. ನಾವು ಇವಾಗ ಹತ್ತುವ. ಅಲ್ಲಿ ಐ ಹೋಪ್ ನಿಮಗೆ ವ್ಯೂ ಎಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ. ಬಿಕಾಸ್ ನಾನು ಇವತ್ತೇ ಮೌಂಟ್ ಮಾಡಿರೋದು ಇದನ್ನು. ಯಾವ ಆ್ಯಂಗಲಲ್ಲಿ ಕಾಣಿಸ್ತಿದೆ ಅಂತ ನನಗೆ ಒಂದು ಬೇಸ್ ಐಡಿಯಾ ಇದೆ ಅಷ್ಟೇ. ಓಕೆ, ಸೊ ಇವತ್ತಿನ ನಮ್ಮ ಮಾನ್ಸೂನ್ ಜರ್ನಿ ಎಲ್ಲಿಗೆ ಅಂತ ಹೇಳಿದ್ರೆ ಗೋಯಿಂಗ್ ಟು ಕೇರಳಂ. ಎಸ್, ಕೇರಳ ಅಲಿಯಾಸ್ ಕೇರಳಂಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೊಂದು ಪ್ರಮೋಷನ್ ಶೂಟ್ ಇದೆ ಕೇರಳಲ್ಲಿ. ನನಗೊಂದು ಪ್ರಮೋಷನ್ ಇದೆ. ಪ್ರಮೋಷನ್ ಮುಗಿಸ್ಕೊಂಡು ಹಾಗೆ ಒಂದು 2 ದಿನ ರೈಡ್ ಮಾಡ್ಕೊಂಬರೋಣ, ಟ್ರಿಪ್ ಮುಗಿಸ್ಕೊಂಬರೋಣ. ಯಾಕಂದರೆ ಮಾನ್ಸೂನ್ ಅಲ್ವಾ, ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಿರೋದು ಆ್ಯಕ್ಚುಲಿ ತಿರ್ಸೂರು ಕಡೆ ಹೋಗ್ತಿರೋದು ನಾನು. ಸೊ ಅಲ್ಲಿಂದ ವಾಲ್ಪರಾಯಿ ಮತ್ತು ಅಚರಪಳ್ಳಿ ಫಾಲ್ಸ್ ನೋಡೋಣ ಅನ್ನೋದು ಅಷ್ಟೇ ತಲೆಯಲ್ಲಿದೆ ಸದ್ಯಕ್ಕೆ. ಸೊ ಟೈಮ್ ಕನ್ಸ್ಟೆಂಟ್ ನೋಡ್ಬೇಕು. ಆ್ಯಕ್ಚುಲಿ ನನಗೆ ಸಂಡೇ ಮತ್ತೆ ಇನ್ನೊಂದು ಶೂಟ್ ಇದೆ. ನಾನು ಅಷ್ಟರಲ್ಲಿ ಬೆಂಗಳೂರಿಗೆ ಬರೋಕ್ಕಾಗುತ್ತಾ ಇಲ್ಲ ಅಂದರೆ ಆ ರೈಡ್ನ ನಾನು ಕ್ಯಾನ್ಸಲ್ ಮಾಡಬೇಕಾ, ಸಾರಿ ರೈಡಲ್ಲ ಆ ಶೂಟ್ ಕ್ಯಾನ್ಸಲ್ ಮಾಡಬೇಕಾ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಗೈಸ್. ಆದರೆ ಇವಾಗ ಪ್ಯಾಕಿಂಗ್ ಅಂತೂ 5 ಡೇಸಿಗೆ ಮಾಡಿದ್ದೀನಿ. ನೋಡೋಣ ಅಲ್ಲಿಗೆ ಹೋದ ಮೇಲೆ ನನ್ನ ಕೆಲಸದ ವಿಚಾರವಾಗಿ ಏನು ಡಿಸಿಷನ್ ಆಗುತ್ತೆ ಅಂತ ಆಮೇಲೆ ಯೋಚನೆ ಮಾಡ್ತೀನಿ ನಾನು. ಸೊ ಎನಿವೇಸ್, ಇವತ್ತು ನನ್ನ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ವಿಡಿಯೋಗಲ್ಲ ರೈಡಿಗೆ. ಆ್ಯಕ್ಚುಲಿ ಆ ಸ್ಪೆಷಲ್ ಗೆಸ್ಟ್ ಯಾರು ಅಂತ ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಆ್ಯಕ್ಚುಲಿ ನಾವು 4 ಗಂಟೆಗೆ ಹೊರಡಬೇಕಿತ್ತು, ಆದರೆ ಫೀಲ್ಡಿಗೆ ಹೊಸೊಬ್ರು ಎಂಟ್ರಿ ಕೊಡ್ತಾ ಇರೋ ಕಾರಣ ಸ್ವಲ್ಪ ಲೇಟಾಗಿದೆ. ಆ ಫೀಲ್ಡಿಗೆ ಎಂಟ್ರಿ ಕೊಡ್ತಾ ಇರೋ ಮಹಾನ್ ಭಾವ್ರು ಯಾರು, ಏನು ಕತೆ, ನಾವು ಹೋಗೋ ರೂಟ್ ಯಾವುದು ಎಲ್ಲನೂ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ನಮ್ಮ ರೈಡು ಶುರು ಆಗ್ತಾಯಿದೆ. ನಮ್ಮ ವರ್ಲ್ಡ್ ಫೇಮಸ್ ಕಾಲಿಪಲ್ಲ ಮಂಚ ಅವರು ಬಂದಿದ್ದಾರೆ ಇವತ್ತು. ನಮ್ಮ ಅಡ್ಮಿನು ಮಂಜು ಅವ್ರು ಬಂದಿದ್ದಾರೆ, ನಮ್ಮ ತಮ್ಮನೇಲಿ ಮಂಜು ಅವರು. ಸೊ ಅವ್ರ ಜೊತೆಗೆ ಆ್ಯಕ್ಚುಲಿ ಅವ್ರದ್ದು ಫಸ್ಟ್ ರೈಡ್ ಇದು. ಅವ್ರು ಇದುವರೆಗೂ ಅವ್ರ ಊರು ಮನೆ ಬಿಟ್ಟೆಲ್ಲೂ ಹೋಗಿರಲಿಲ್ಲ. ಹೊಸ ಎಕ್ಸ್ಪಲ್ಸ್ ತೊಗೊಂಡಿದ್ರಲ್ಲ, ಹೊಸ ಎಕ್ಸ್ಪಲ್ಸಲ್ಲಿ ಇವಾಗ ಹೊರಡ್ತಾ ಇದ್ದೀವಿ. ಐ ಮೀನ್ ಅವ್ರ ಗಾಡೀಲಿ ಅವರು, ನನ್ನ ಗಾಡೀಲಿ ನಾನು. ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯಿಂದ ನಮ್ಮ ರೈಡ್ನ ಶುರು ಮಾಡ್ತಾ ಇದ್ದೀವಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಎಲ್ಲ ಒಳ್ಳೇದಾಗಲಿ ಅಂತ. ಹೆಂಗಿತ್ತು, ಒಂದು 100-150 ಬಂದಿದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಆನ್ ಆಗೈತೆ ನೋಡಿ. ಗುರು ಶಿಷ್ಯ ಇಬ್ಬರದು ಮ್ಯಾಚಿಂಗ್ ಕ್ಯಾಮ್ರಾ, ಮ್ಯಾಚಿಂಗ್ ಗೇರ್ಸು, ಎಲ್ಲ ಸೇಮು. ಹೆಲ್ಮೆಟ್ ಒಂದು ಚೇಂಜ್ ಅಷ್ಟೇ, ಎಲ್ಲ ಸೇಮು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ನಾನು ಫೋಟೋಶೂಟ್ಗೆ ಅಂತ ನಿಲ್ಲಿಸ್ದೆ. ನನಗೆ ಸ್ವಲ್ಪ ಅವರು ಹೊಸದಾಗಿ ಇದು ಮಾಡ್ತಿದ್ದಾರಲ್ಲ, ಸೊ ಹಾಗಾಗಿ ನಾನೇ ಒಂದು ಸ್ಟಾಪ್ ಇರಲಿ ಅಂತ ನಿಲ್ಲಿಸ್ದೆ. ಮತ್ತು ನನಗೂ ಸ್ವಲ್ಪ ಕಾಲು ರಿಲ್ಯಾಕ್ಸ್ ಆಗುತ್ತೆ ಅಂತ. ಓಕೆ ಗಾಯ್ಸ್, ಇವಾಗ ನಾವು ಒಂದು ಒಳ್ಳೆ ಫೋಟೋಶೂಟೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಏ ನೋಡಿ, ಅಲ್ಲ ಬೆಂಗಳೂರಲ್ಲಿ ಮಾವಿನ ಹಣ್ಣೆ ಸಿಗ್ತಾ ಇಲ್ಲ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ನಾವು ಕೃಷ್ಣಗಿರಿ ದಾಟಿ ಧರ್ಮಪುರಿ ಕಡೆ ಹೋಗ್ತಾ ಇದ್ರೆ ಇಡೀ ರೋಡು ಮಾವಿನ ಹಣ್ಣು ವಾಸನೆ ಬರ್ತಾ ಇದೆ. ಲಿಟ್ರಲಿ ಎಷ್ಟು ಮಾವಿನ ಹಣ್ಣಿದೆ ಅಂದರೆ, ಯಾಕ್ರಿ ಬೆಂಗಳೂರಲ್ಲಿ ಮಾವಿನ ಹಣ್ಣೆ ಸಿಗ್ತಾ ಇಲ್ಲ? ನೋಡ್ರಿ ಇಲ್ಲಿ ಮಾವಿನ ಹಣ್ಣು ಸಕ್ಕತ್ತಾಗಿದೆ. ರೋಡ್ ಉದ್ದಕ್ಕೂ ಮಾವಿನ ಹಣ್ಣು ಹಾಕಿದ್ದಾರೆ. ನಾವು ಬೆಂಗಳೂರಲ್ಲಿ ಮಾವಿನ ಹಣ್ಣು ಸೀಸನ್ ಮುಗೀತು ಅಂದ್ಕೊಂಡ್ವಿ. ಇಲ್ಲಿ ನೋಡಿ ತಮಿಳ್ನಾಡಲ್ಲಿ ಎಷ್ಟು ಮಾವಿನ ಹಣ್ಣು ಐತೆ. ಸೇಲಮಿಗೆ ಬಂದ್ಬಿಟ್ಟು ತಮಿಳ್ನಾಡಿಗೆ ಬಂದ್ಬಿಟ್ಟು ಪೊಂಗಲ್ ತಿಂದಿಲ್ಲ ಅಂದರೆ ಆಗುತ್ತಾ? ಅದಕ್ಕೆ ನಾವಿಬ್ಬರು ಇವಾಗ ಪೊಂಗಲ್ ತಿಂತಾ ಇದ್ದೀವಿ ಗೈಸ್. ಪೊಂಗಲು. ಸೊ ಆಲ್ಮೋಸ್ಟು ನಾವು ಇನ್ನು 180 ಕಿಲೋಮೀಟ್ರ್ ಇದೆ ತಿರ್ಸೂರಿಗೆ. 320-340 ತನಕ ಕೊಟ್ಟಿದೆ ಗಾಡಿ. ಅದೇ ಏನು ರಿಸರ್ವ್ಗೂ ಬಂದಿರಲಿಲ್ಲ, ಬಟ್ ಎಕ್ಸ್ಪಲ್ಸ್ ಡಿಂಗ್ ಆಯಿತು. ಅದಕ್ಕೆ ಗ್ಯಾಪಲ್ಲಿ ನಾನು ಹಾಕ್ಸ್ಬಿಡ್ತಾಯಿದ್ದೀನಿ ಇವಾಗ. ಇಲ್ಲಿ 108 ರೂಪಾಯಿ ಲೀಟ್ರ್, 208 ರೂಪಾಯಿ HP. ಗಾಯ್ಸ್ ನೋಡ್ತಾ ನೋಡಿ ನಮ್ಮ ಗುರುಗಳ ಅವಸ್ಥೆ ನೋಡಿ. ಅಲ್ಲಿ ನೋಡಿ ಮೈ ಮುರಿತವ್ರೆ.
ಅಪ್ಪ ನನಗೂ ಸ್ವಲ್ಪ ಮಂಡಿ ನೋವು ಇವಾಗ ಸ್ವಲ್ಪ ಶುರುವಾಯಿತು ಲೆಫ್ಟ್ ಲೆಗ್ಗು. ಬಟ್ ಓಕೆ, ಮ್ಯಾನೇಜ್ ಮಾಡ್ಬೋದು, ಅಂಥದ್ದೇನಿಲ್ಲ. ಬಟ್ ಎನಿವೇಸ್, ಎಲ್ಲರಿಗೂ ವೆಲ್ಕಮ್ ಟು ಕೇರಳಂ. ಇದು ಕೇರಳ ಅಲ್ಲ, ಕೇರಳಂ. ಬ್ಯೂಟಿಫುಲ್ ವ್ಯೂ. ಆ್ಯಂಡ್ ಇಷ್ಟೊತ್ತು ನಾವು ಏನು ಒಂದು ಬಿಸಿಲು ರೈಡ್ ಮಾಡ್ಕೊಂಬಂದ್ವಿ, ಇರಿಟೇಟ್ ಆಗೋಗಿತ್ತು. ಇವಾಗ ಕ್ಲೈಮೇಟ್ ಕೂಲ್ ಡೌನ್ ಆಯಿತು, ಆ್ಯಕ್ಚುಲಿ ಕೂಲ್ ಡೌನ್ ಆಯಿತು. ಹೊರಡೋಣ? ಹಾಂ, ಸೊ ಕ್ಲೈಮೇಟು ಕೂಲ್ ಡೌನ್ ಆಗೋಯ್ತು. ಇವಾಗ ಅಯ್ಯಪ್ಪ ಸ್ವಲ್ಪ ಮಂಡಿ ನೋಡ್ತದೆ ಗೈಸ್ ಅಷ್ಟೇ. ಬಟ್ ಮ್ಯಾನೇಜಬಲ್. ಏನು ಗೊತ್ತಾ, ಆಲ್ಮೋಸ್ಟ್ ನಾವು 350 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ನಾವು ಜಸ್ಟ್ 130 ಇದೆ ನಮ್ಮ ಡೆಸ್ಟಿನೇಷನಿಗೆ. ಸೊ ಇಷ್ಟು ಲಾಂಗ್ ರೈಡು ನಾನು ಇವತ್ತೇ ಆಫ್ಟರ್ 7 ಮಂತ್ಸ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಪೈನ್ ಆಗುತ್ತೆ ಅಫ್ಕೋರ್ಸ್, ನಾನು ಅದಕ್ಕೆ ಪ್ರಿಪೇರ್ ಆಗೇ ಬಂದಿದ್ದೀನಿ. ಬಟ್ ಇಷ್ಟು ರೈಡ್ ಮಾಡೋದಲ್ಲ, ಅದು ನನಗೆ ಖುಷಿ, ಸೀರಿಯಸ್ಲಾಗಿ ಖುಷಿ ನನಗೆ. ನನ್ನ ಫಸ್ಟ್ ರೈಡು ಕೇರಳಾಗಿತ್ತು. ಆ್ಯಂಡ್ ಇವಾಗ ಆಕ್ಸಿಡೆಂಟ್ ಆಗಿ ರಿಕವರಿ ಆದಮೇಲೆ ಫಸ್ಟ್ ರೈಡ್ ಕೇರಳಾಗೆ. ಅವಾಗಿಂದ ಮಕ್ಕ ತೋರಿಸಿರಲಿಲ್ಲ, ಯಾಕಂದರೆ ಇವಾಗ ನೋಡ್ಬೋದು ಮಕ್ಕ ಹಂದಿ ತಿಕ್ಕ ಥರ ಆಗಿದೆ, ಯಾಕಂದರೆ ಫುಲ್ ಊಸ್ಟ್ ಆಗಿದ್ದೀನಿ. 350 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡ್ಕೊಂಡು ಬಂದಿರೋದು ನಾವಿಬ್ರು. ಸೊ ನಾನು ಬಿಡಿ, ನನಗೆ ಸ್ವಲ್ಪ ಅಭ್ಯಾಸ ಇದೆ. ನಮ್ಮ ಗುರುಗಳಂತೂ ಫುಲ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೊಡ್ಕೊಂಬಂದವ್ರೆ ಗಾಡಿನ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವಾಗ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀನಿ, ಕ್ಲೈಮೇಟ್ ಚೆನ್ನಾಗಿದೆ. ಆ್ಯಂಡ್ ನಾನು ಗೇರ್ಸ್ ಬಗ್ಗೆ ಹೇಳಬೇಕಿತ್ತು ಬೇಸಿಕಲಿ. ಸೊ ನಾನು ಆ್ಯಕ್ಚುಲಿ ಕಂಪ್ಲೀಟ್ ನನ್ನ ಗೇರ್ಸ್ನ ರೀಶಾಪ್ ಮಾಡಿದ್ದೀನಿ, ಎಲ್ಲ ಬಿಸಾಕ್ಬಿಟ್ಟೆ ನಾನು ರೈಡಿಂಗ್ ಗೇರ್ಸ್ಗಳನ್ನ, ಎಲ್ಲ ಡ್ಯಾಮೇಜ್ ಆಗಿತ್ತು. ಗೈಸ್ ಮಳೆ ಬರ್ತಿದೆ ಗೈಸ್, ಮಳೆ ಶುರು ಆಯಿತು. ವೆಲ್ಕಮ್ ಟು ಕೇರಳ, ರೈನ್ ಇಸ್ ಕಮಿಂಗ್ ನಾವು. ಸೊ ಇವಾಗ ನಾವು ಲೊಕೇಶನ್ ಚೇಂಜ್ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಬನ್ನಿ. ಓಕೆ, ಮಳೆ ಬರ್ತಾ ಇದೆ. ಸೊ ಕೇರಳ ಇಸ್ ವೆಲ್ಕಮಿಂಗ್ ಮೀ ವಿತ್ ರೈನ್. ಸೊ ನಾನು ಇವಾಗ ನಿಮಗೆ ಜಾಕೆಟ್ಸ್ ಬಗ್ಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ನಾನು. ಸೊ LS2 ಅವರ ಝೂಮ್ ಜಾಕೆಟ್ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಬಹುಶಃ ಕಾಣಿಸ್ತಿದೆಯೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಇದು ಝೂಮ್ ಜಾಕೆಟ್ ತೊಗೊಂಡಿದ್ದೀನಿ ನಾನು, ಸಖತ್ತಾಗಿದೆ. ಚೆಸ್ಟ್ ಗಾರ್ಡ್ ಕೂಡ ಇದೆ. ನಾನು ಲಾಸ್ಟ್ ಟೈಮು ನಂದು LS2ನೇ ಇತ್ತು, ಬಟ್ ಅದು ಆಕ್ಸಿಡೆಂಟ್ ಆದಮೇಲೆ ನಾನು ಯೂಸ್ ಮಾಡಿರಲಿಲ್ಲ, ಬಿಸಾಕಿದ್ದೀನಿ ನನ್ನ ಜಾಕೆಟ್ನ. ಸೊ ಇದು ನಾನು ಹೊಸದು ಝೂಮ್ ತೊಗೊಂಡಿದ್ದೀನಿ. ಇದು ಸಖತ್ತಾಗಿ ಕಂಫರ್ಟಬಲ್ ಆಗಿದೆ, ಪ್ಲಸ್ ವಾರ್ಮರ್ಸ್ ಬರುತ್ತೆ. ಸೊ ಈಸಿಲಿ ಆರಾಮಾಗಿ ಹಾಕೋಬೋದು. ಮತ್ತು ಚೆಸ್ಟ್ ಗಾರ್ಡ್ ಇರೋದು ತುಂಬ ಅಡ್ವಾಂಟೇಜ್ ಇದೆ. ಆ್ಯಂಡ್ ಹಿಂದೆಗಡೆ ಅಫ್ಕೋರ್ಸ್ ನಾನು ಡೆಕತ್ಲಾನ್ ಅವ್ರದ್ದು ಬ್ಯಾಗ್ ಹಾಕ್ಕೊಂಡಿದ್ದೀನಿ, ವಾಟರು. ಮತ್ತು ನಾನು LS2 ಅವ್ರದ್ದೇ ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ, ರೈಡಿಂಗ್ ಪ್ಯಾಂಟು. ಬಿಕಾಸ್ ನಂಗೆ ರೈಡಿಂಗ್ ಪ್ಯಾಂಟ್ ಇಲ್ಲ ಅಂದರೆ ಕಂಫರ್ಟ್ ಇರಲ್ಲ. ರೈಡಿಂಗ್ ಪ್ಯಾಂಟ್ ಇದ್ದರೆ ಲಗೇಜ್ ಕ್ಯಾರಿ ಮಾಡೋದು ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೇಸಿಕಲಿ. ಸೊ ಸಖತ್ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ರೈಡಿಂಗ್ ಬೂಟ್ಸ್ ಬಂದು ನಾನು ಡೆಕತ್ಲಾನ್ ಹಾಕಿದ್ದೀನಿ. ರೈಡಿಂಗ್ ಬೂಟ್ಸ್ ನಾನು ಹಾಕಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಕಾಲು ಅಂತ. ಸೊ ಇವತ್ತು ಸ್ವೆಲ್ಲಿಂಗ್ ಆಗುತ್ತೆ ಏನೋ ನನಗೆ ಐಡಿಯಾ ಇಲ್ಲ. ಕಾಲು ಆ್ಯಕ್ಚುಲಿ ಸ್ವಲ್ಪ ಮಂಡಿ ನೋವ್ತಿದೆ, ಬಿಟ್ರೆ ಏನಾಗಿಲ್ಲ. ಸೊ ಐ ಮೀನ್ ಟು LS2 ಜಾಕೆಟ್ ಮತ್ತು LS2 ಪ್ಯಾಂಟಲ್ಲಿ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಗ್ಲೌಸ್ ಕೂಡ ಚೇಂಜ್ ಮಾಡಿದ್ದೀನಿ, ನನಗೆ ಕೈ ಪೇನ್ ಆಗುತ್ತೆ ಅಂತ ಹೇಳಿಬಿಟ್ಟು ರಾಯಲ್ ಎನ್ಫೀಲ್ಡ್ ಅವ್ರದ್ದೊಂದು ಸ್ಮಾಲ್ ಗ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇದು ನಂದು ನಮ್ಮ ಗುರುಗಳದು ಸೇಮ್ ರೈಡಿಂಗ್ ಗೇರ್ಸ್ ಜಾಕೆಟ್ಸ್ ತೊಗೊಂಡಿರೋದು ಪೀಸ್ಫುಲಿ. ಆ್ಯಂಡ್ ಲೊಕೇಶನ್ ಇನ್ನು 80 ಕಿಲೋಮೀಟರ್ ಇದೆ, ಹೋದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ ಪ್ಲೀಸ್ ಕಾಯ್ಸ್, ಇವಾಗ ಒಂದು ಟೀ ಕುಡಿಯೋಣ ಬನ್ನಿ. ಫುಲ್ಲು ಮಳೆ ಬಂದ್ಬಿಡ್ತು ಕಾಯ್ಸ್, ಎಲ್ರಿ ನೀವು ಎಲ್ಲಿಗ ಹಾಕತ್ತಾ ಇದ್ದೀರಾ ಹೇಳಿ? ಅಯ್ಯೋ, ನಾನು ಪ್ಯಾಂಟ್ ಹಾಕೊಳ್ಳೋಕೆ ಕಷ್ಟ ನನ್ನ ಕೈಲಿ. ಹಾಕೊಂಡೆ ಇಲ್ಲ ಗೈಸ್, ನಮ್ಮ ಕಷ್ಟ ನೋಡಿ. ಯಾರಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಇದು. ಅಯ್ಯಪ್ಪ, ನಂಗೆ ನಗಕ್ಕೆ ಆಯ್ತಾ ಇಲ್ಲ ಹೋಗ್ರಿ. ಸುಸ್ತಾಗೋಯ್ತು, ನಟ್ಟು ಸುಸ್ತಾಗೋಯ್ತು ಗಾಯ್ಸ್ ಫುಲ್. ಸಿಗಾಕೊಂಡ್ಬಿಡ್ತು ಬ್ರೋ. ಐಡಿಯಾ ಗಾಯ್ಸ್, ಅಷ್ಟೇ ಇರೋದು ಗಾಯ್ಸ್. ಇದು ಯಾವುದೋ ಟನಲ್ಲು, ನಮ್ಗೆ ದೇವರೇ ಗೊತ್ತಿಲ್ಲ ಏನು ಟನಲ್ ಅಂತ, ಬಟ್ ಕ್ರೇಜಿ ಆಗೈತೆ.
ಗೈಸ್ ಒನ್ ಆಫ್ ದ ಬ್ಯೂಟಿಫುಲ್ ಏರ್ ಬಿ ಎನ್ ಬಿಗೆ ಬಂದಿದ್ದೀವಿ ನಾವು. ಆ್ಯಂಡ್ ಟ್ರಸ್ಟ್ ಮಿ ದಿಸ್ ಇಸ್ ಸೋ ವರ್ತ್ ಇಟ್. ನಾವು ಎಷ್ಟು ಇದು ಮಾಡಿದ್ದು ವರ್ತ್ ಇಟ್ಟು. ನಾನು ನಿಮಗೆ ಡೀಟೇಲ್ಸ್ ಬೇಕಾದ್ರೆ ಹೇಳ್ತೀನಿ, ಓಕೆನಾ. ಇದು ಏರ್ ಬಿ ಎನ್ ಬಿಯಲ್ಲಿ ನಮಗೆ ಒಂದು ಫುಲ್ ಮನೆ ಬಾಡಿಗೆಗೆ ಸಿಗುತ್ತೆ. ನಮಗೆ ಜಸ್ಟ್ 1600 ರೂಪಾಯಿಗೆ ಮನೆ ಸಿಕ್ಕಿದೆ. ಸೊ ಮನೆ ನೋಡ್ಬೋದು ನೀವು. ಒಂದು ಬೆಡ್ಡು, ಸೋಫಾ, ಫ್ರಿಡ್ಜ್ ಇದೆ. ಈ ಕಡೆ ನಿಮಗೆ ಡೈನಿಂಗ್ ಹಾಲ್ ಇದೆ, ಇನ್ನೊಂದು ಬೆಡ್ರೂಮ್ ಇದೆ, ವಾಶ್ರೂಮ್ ಇದೆ. ಈ ಕಡೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ ನೋಡಿ, ವಿತ್ ವಾರ್ಡ್ರೋಬು. ಆಯಿತಾ. ಇದಾದಮೇಲೆ ಆಚೆ ಬಂದರೆ ನಿಮಗೆ ಕಿಚನ್ ಇದೆ ನೋಡಿ. ಕಿಚನ್ ಇದೆ, ಅಲ್ಲೊಂದು ರೂಮ್ ಇದೆ, ಕಿಚನ್ ಇದೆ. ನೀವು ಅಡುಗೆ ಬೇಕಾದರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ನಮ್ಮ ಫುಲ್ ಗೇರ್ಸಲ್ಲಿ ಒಣಗಾಕಿದ್ದೀವಿ. ಆಗಲ್ಲ, ಸಿಕ್ಕಾಪಟ್ಟೆ ನಾವು ಒದ್ದೆ ಆಗ್ಬಿಟ್ಟಿದ್ದೀವಿ. ಆ್ಯಂಡ್ ಇದು ಕಿಚನ್ ಇದೆ, ಯು ಕ್ಯಾನ್ ಕುಕ್ ಯುವರ್ ಸೆಲ್ಫ್. ವಾಷಿಂಗ್ ಮಿಷಿನ್ ಇದೆ ನೋಡ್ರಿ ಹೆಂಗಿದೆ. 1600 ರೂಪಾಯಿಗೆ ನಿಮ್ದೇ ಮಲ್ಕೋಬೋದು ಒಬ್ಬರೊಬ್ಬರು ನನ್ನ ಬೆಡ್ಡಲ್ಲಿ. ಆ್ಯಕ್ಚುಲಿ ನೀಟಾಗಿ ರಿವ್ಯೂಸ್ ಇಲ್ಲ. ರಿವ್ಯೂಸ್ ಚೆನ್ನಾಗಿರೋದಕ್ಕೆ ನಾನು ತೊಗೊಂಡಿದ್ದನ್ನ. ರಿವ್ಯೂಸ್ ಸಕ್ಕತ್ತಾಗಿತ್ತು. ಎ ಸಿ ಇದೆ, ಮಲಿಕೋಬೋದು. ಫುಲ್ ಫ್ಯಾಮಿಲಿ ಬಂದರೆ ಆ್ಯಕ್ಚುಲಿ ಆಗುತ್ತೆ. ಚೆನ್ನಾಗಿದೆ. ವಾಶ್ರೂಮ್ ನೋಡ್ಬಿಡಿ, ಎಲ್ಲ ತೋರಿಸಿದ್ಮೇಲೆ ಅದೇನು ಗುಡ್. ಗೈಸ್ ಫುಲ್ ಊಷ್ಟ ಆಗಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರಿಲ್ಯಾಕ್ಸ್ ಮಾಡುವ. ಸಿಗ್ತೀನಿ ಆಮೇಲೆ. ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ, ಜಾಸ್ತಿ ಇಲ್ಲ ನೋಡಿ. ಸೈಡ್ಸಲ್ಲಿ ಆಗಿದೆ, ಸ್ವಲ್ಪ ಮಂಡಿ ಸ್ವೆಲ್ಲಿಂಗ್ ಆಗಿದೆ, ಬಿಟ್ರೆ ಏನಾಗಿದೆ. ಪೀಸ್. ನಾವು ಇದ್ದಿದ್ದು ಇರೋ ಲೊಕೇಶನ್ ಇದೆ ಗೈಸ್. ನಮ್ಗೆ ಫಸ್ಟ್ ಫ್ಲೋರು ಇದು. ಅವ್ರ ಫ್ಯಾಮಿಲಿಯವರು ಇದ್ದಾರೆ, ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಸೊ ಇದು ನೋಡಿ, ನಮ್ಮ ಗಾಡಿನೂ ಸೇಫಾಗಿ ಪಾರ್ಕಿಂಗ್ ಇದೆ. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ಬೀಚ್. ನಮ್ಮ ಅಡ್ಮಿನ್ ನನ್ನ ನಡೆಸ್ತಾ ಇದ್ದೇನೆ ಗೈಸ್. ಸರಿಗಿಲ್ಲ ಅಡ್ಮಿನ್ನು. ನಾನು ಬೈಕಲ್ಲಿ ಹೋಗೋಣ ಅಂತ ಹೇಳ್ದೆ. ನೋಡಿ ಗೈಸ್, ನನ್ನ ಕಾಲು ಹಿಂಗಿದ್ರು ನಾನು ಇವಾಗ ನಡೀತಾ ಇದ್ದೀನಿ ಗೈಸ್. ಹೇಳ್ಬೇಕು ಡೈಲಾಗು ಇವರು. ಹೌ ವಾಸ್ ಯುವರ್ ಫಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಮಸ್ತಾಗಿತ್ತು. ಇಲ್ಲೇನಾ ಗೊತ್ತಿಲ್ಲ ನನಗೆ ಸರ್. ಬೀಚ್ ಸೈಡ್. ಥ್ಯಾಂಕ್ಸ್. ಹೆಂಗಿತ್ರಿ ಫಸ್ಟ್ ರೈಡು? ಸಕ್ಕತ್ತಾಗಿತ್ತು. ರಿಲ್ಯಾಕ್ಸ್ ಆಯ್ತಾ? ಮಸ್ತಾಗಿತ್ತು. ಬಂದು ಸ್ನಾನ ಮಾಡಿದಕ್ಕೆ ಒಳ್ಳೆ ಅಲ್ವಾ? ಫುಲ್ ಫ್ರೆಶ್ ಆಗೋಗಿತ್ತು ಮೈಂಡು, ಬಾಡಿ ಎಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಟು ದ ಬೀಚ್ ಗಾಯ್ಸ್. ನಮ್ಮ ಸ್ಟೇಯಿಂದ ಒಂದು 700 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಬೀಚ್ ಇದೆ. ಚೆನ್ನಾಗಿದೆ. ಬೀಚಲ್ಲಿ ನೀರಿಲ್ಲ ಅಂದರೆ ನಾವು ನೀರು ಹಾಕೋಣ. ನೀರು ಅಲ್ಲ, ಉಪ್ಪಿಲ್ಲ ಅಂದರೆ ಉಪ್ಪು ಹಾಕೋಣ. ನೋಡಿ ಗಾಯ್ಸ್, ಇವ್ರದ್ದು ಶೂ ಎಲ್ಲ ಒದ್ದೆ ಆಗೋಯ್ತು ಅಂತ ಬಾಡಿಗೆ ಚಪ್ಪಲಿ ಓನರ್ ಹತ್ರ ಚಪ್ಪಲಿ ಇಸ್ಕೊಂಡು ಹಾಕೊಂಡು ಹೋಗ್ತಾ ಇದೀವಿ. ಏನು ಮಾಡೋಕ್ಕಾಗಲ್ಲ, ಸಮ್ ಟೈಮ್ಸ್ ಜುಗಾಡ್. ನಂಗೆ ಕಾಲು ನೋವ್ತಾ ಇದೆ. ಈ ಅಪ್ಪ ಮಾಡೋದು ಒಂದೊಂದಲ್ಲ ನನಗೆ. ಕರ್ಕೊಂಡು ಹೋಗುವ ದಾರಿಯಲ್ಲಿ ಈ ರೀತಿ ಬ್ಯಾಕ್ ವಾಟರ್ ಸಿಗುತ್ತೆ. ನಮ್ಮ ಗುರುಗಳು ಮೀನು ಹಿಡಿಯೋಣ ಅಂತವ್ರೆ. ಇವರೇ ತಿಮಿಂಗ್ಲ ಇದ್ದಂಗೆ ಅವ್ರೆ. ಸಮುದ್ರಕ್ಕೆ ತಳ್ಳಿಬಿಡ್ತೀನಿ. ಸಪ್ತಸಾಗರದ ಆಚೆ ಎಲ್ಲೋ ಪಾರ್ಟ್ 4 ಅಲ್ಲ, ಪಾರ್ಟ್ 2 ಆಗಿದಲ್ವಾ. ನಾವು ಪಾರ್ಟ್ 3 ತೆಗೋಣ. ಹೊಸ ವ್ಲಾಗರ್ ಇನ್ ದ ಹೌಸ್ ನೋಡಿ. ಹಾಯ್ ಗೈಸ್ ಅಂತಂದ್ರೆ ಎಲ್ಲರೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪಾಪ ಚಾನೆಲ್ ಹೆಸರೇ ಇಟ್ಟಿಲ್ದಿರುವಂತ ಮಹಾನ್ ಭಾವರು ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿದ್ದಾರೆ. ಇವರು ನಮ್ಮ ಗುರುಗಳು. ಸೊ ಸ್ವಲ್ಪ ದಯೆ, ದಾಕ್ಷಿಣ್ಯ, ಕರುಣೆ ಎಲ್ಲ ಅವ್ರ ಮೇಲೆ ಇರಲಿ. ಸ್ಟ್ರೈಟ್ ಲೆಫ್ಟ್ ಸ್ಟ್ರೈಟ್ ಅವನಂದ ಸ್ಟ್ರೈಟು. ಯಪ್ಪಂಗೆ ಹೇಳ್ದೆ ನಾನು ಗಾಡೀಲಿ ಹೋಗೋಣ ಅಂತ. ಕೇಳೋದೇ ಇಲ್ಲ ಗೈಸ್ ನನ್ನ ಮಾತೇ ಕೇಳಲ್ಲ. ಫ್ರೆಶ್ ಆಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಬರಬೇಕು ಬೀಚ್ ಹತ್ರ ಹೋದರೆ. ಸಡದ್ ನನ್ನ ಮಕ್ಳ ಥರ ಆಗೋದಿಲ್ಲ. ನಾವು ಅವಾಗಲೇ ನಾಯಿ ತಿಕ್ಕ ಥರ ಆಗಿತ್ತು ನಮ್ಮ ಅಕ್ಕ. 480 ಕಿಲೋಮೀಟ್ರು ರೈಡ್ ಮಾಡಿಬಿಟ್ಟು ನನ್ನನ್ನು ಇವಾಗ ನಡೆಸ್ತಾ ಇದ್ದಾನೆ ಇವನು. ಸರಿ ಇಲ್ಲ. ದಿಸ್ ವೆಲ್ ಇಸ್ ನಾಟ್ ಗುಡ್. ನಾವು ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡಿದ್ವಿ. ನಾವೇ ಕುಕ್ ಮಾಡ್ಕೋಬೋದು, ಬಟ್ ಸೀರಿಯಸ್ಲಿ ಅದೆಲ್ಲ ಇವಾಗ ವರ್ಕೌಟ್ ಆಗಲ್ಲ. ಸೊ ನಾವು ಫ್ರೈಡ್ ರೈಸು ಅಲ್ಲ ವೆಜ್ ಬಿರಿಯಾನಿ, ಟೊಮೊಟೊ ರೈಸು, ಒಂದು ಗೋಬಿ ತೊಗೊಂಬಂದು ತಿಂತಿದ್ದೀವಿ ಬಸ್. ಹೊಟ್ಟೆ ಸೀರೆ ಇದೆ. ಸೊ ಇವತ್ತಿನ ರಾತ್ರಿ ಇಲ್ಲಿಗೆ ಮುಗೀತು. ಇವಾಗ ತಿನ್ಬಿಟ್ಟು ಹೋಗಿ ದಬಾಕೋತೀವಿ. ಆ್ಯಂಡ್ ಸಿ ಯು ಟುಮಾರೋ ಇನ್ ದ ವ್ಲಾಗ್. ಬೈ ಗೈಸ್.